ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಯ ಕ್ಲೈಮ್ಯಾಕ್ಸ್ ನಡೀಬಹುದು ಅನ್ನುವಂಥ ಒಂದು ಅಂದಾಜು. ಯಾಕಂದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಖುದ್ದಾಗಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಸಚಿವಾಕಾಂಕ್ಷಿಗಳಲ್ಲಿ ಕೂಡ ಕುತೂಹಲ ಅನ್ನೋದು ಮನೆ ಮಾಡಿದೆ. ನಮಗೆ ಅವಕಾಶ ಸಿಗಬಹುದಾ ಅಥವಾ ಸಿಗಲ್ವಾ ಅಂತ. ಯಾಕಂದರೆ ಸಚಿವ ಸ್ಥಾನದ ಕನಸನ್ನು ಇಟ್ಕೊಂಡು ಕೆಲವರು ಕಾಯ್ತಾ ಇದ್ದಾರೆ. ಇನ್ನು ಕೆಲವು ಆಕಾಂಕ್ಷಿಗಳು ವರಿಷ್ಠರ ಭೇಟಿಗೆ ಅಂತ ದೆಹಲಿಗೆ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ವರಿಷ್ಠರ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹಿರಿಯ ಶಾಸಕರು. ಮತ್ತೊಂದು ಕಡೆಯಲ್ಲಿ ಸಂಪುಟದಿಂದ ಕೈ ಬಿಡುವಂಥ ಅನುಮಾನ ಇದೆ. ಹೀಗಾಗಿ ಕೆಲ ಸಚಿವರಿಂದಲೂ ಕೂಡ ವರಿಷ್ಠರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಸಂಪುಟದಿಂದ ಕೈ ಬಿಡದಂತೆ ವರಿಷ್ಠರ ಮನವೊಲಿಕೆಗೆ ಮುಂದಾಗ್ತಾ ಇರೋದು. ಹೀಗಾಗಿ ಕೆಲವು ಸಚಿವರು ದೆಹಲಿ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಭೈರತಿ ಸುರೇಶು, ಜಮೀರು, BK ಹರಿಪ್ರಸಾದ್ ಅವರು, TB ಜಯಚಂದ್ರ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ತಿಪಟೂರು ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ, ಬಂಗಾರಪೇಟೆ ನಾರಾಯಣ ಸ್ವಾಮಿ ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೆಲವರು ನಮಗೆ ಅವಕಾಶ ಕೊಡಿ, ನಮ್ಮನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂಥದ್ದು. ಇನ್ನು ಕೆಲವರು ಕೆಲಸ ಮಾಡಿಲ್ಲ ಅಥವಾ 2.5 ವರ್ಷ ಆಯಿತು, ಅದಕ್ಕೆ ನೀವು ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಮ್ಮನ್ನೇನಾದರೂ ಈ ಸಚಿವ ಸಂಪುಟದಿಂದ ಕಿತ್ತಾಕ್ಬಿಟ್ರೆ, ಸೊ ಆ ಕಾರಣಕ್ಕಾಗಿ ಇಲ್ಲ, ನಮ್ಮನ್ನು ಉಳಿಸ್ಕೊಳ್ಳಿ, ನಾವು ಕೆಲಸ ಮಾಡ್ತೀವಿ, ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಮಧ್ಯದಲ್ಲಿ ನಮ್ಮನ್ನು ಹೊರಗಡೆ ಕಳಿಸ್ಬೇಡಿ ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಈ ಕಾರಣಕ್ಕಾಗಿ ದೆಹಲಿ ಈ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಕೆಲವು ನಾಯಕರು. ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇರಿದ್ದಾಯಿತು, DCM ಮೇಲೆ ಒತ್ತಡ ಹೇರಿದ್ದಾಯಿತು. ಬಟ್ ನೇರವಾಗಿ ನಾವೇ ಹೋಗಿ ಒಂದಷ್ಟು ಪ್ರಯತ್ನಗಳನ್ನಾದರೂ ಪಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಕ್ಲೈಮ್ಯಾಕ್ಸ್ ಹಂತ ಅಂತಾನೆ ಕರೀತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಅವಕಾಶ ಸಿಗುತ್ತಾ, ನಂತರ ಏನು ಮಾತಾಡ್ತಾರೆ? ಯಾಕಂದರೆ ನೆನ್ನೆ DCM ಮಾತಾಡ್ಬಿಟ್ಟಿದ್ದಾರೆ. ಸುಮಾರು 40ರಿಂದ 45 ನಿಮಿಷಗಳ ಕಾಲ DK ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ, ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಸೊ ಇವತ್ತು CM ಕೂಡ ಭೇಟಿ ಆಗಲಿದ್ದಾರೆ. ರಾಹುಲ್ ಗಾಂಧಿ ಅವರ ಬಳಿಗೆ ಸಚಿವ ಸಂಪುಟ ಪುನಾರಚನೆ ಮಾಡೋಣ ಅಂತ ಕೇಳಿದಾಗ ಆಯಿತು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನೀವು ಮಾತಾಡಿ ಅಂತ ಹೇಳಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಧಾರದ ಮೇಲೆ, AICC ಅಧ್ಯಕ್ಷರ ನಿರ್ಧಾರದ ಮೇಲೆ, ಆದೇಶದ ಮೇಲೆ ಎಲ್ಲವೂ ಕೂಡ ನಿಂತಿರೋದು. ಹಾಗಾಗಿ ಸಚಿವ ಸಂಪುಟ ಪುನಾರಚನೆಗೆ ಅಸ್ತು ಅಂತಾರೋ ಅಥವಾ ತಾತ್ಕಾಲಿಕ ಬ್ರೇಕ್ ಅಂತ ಅಂತಾರೋ, ಮುಂದಕ್ಕೆ ನೋಡೋಣ ಅಂತ ಅಂತಾರೋ, ಏನಂತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಯೋಚನೆಗಳು ಮತ್ತು ಆಲೋಚನೆಗಳು ಏನಿದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಕರೀತಾ ಇರೋದು. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯ ನಂತರ ಮಾಧ್ಯಮಗಳಿಗೆ ಏನು ಉತ್ತರ ಕೊಡ್ತಾರೆ? ಸದ್ಯಕ್ಕೆ ಬೇಡ ಅಂತ ಅಂದಿದ್ದಾರೆ, ಮುಂದಕ್ಕೆ ನೋಡೋಣ ಅಂತ ಅಂದರು, ಆಮೇಲೆ ನೋಡೋಣ ಬಿಡಿ, ಆ ಬಗ್ಗೆ ಚರ್ಚೆ ಮಾಡಿಲ್ಲ ಬಿಡಿ ಅಂತಾರೋ, ಅಥವಾ ಇಲ್ಲ ಮಾಡ್ತೀವಿ ಸದ್ಯದಲ್ಲೇ ಅಂತ ಹೇಳ್ತಾರೋ, ಏನು ಹೇಳ್ತಾರೆ ಅನ್ನುವಂಥ ಪ್ರಶ್ನೆ ಮತ್ತು ಕುತೂಹಲ ಸಹಜವಾಗೇ ಇದೆ. ಸೊ ಇದರ ಬೆನ್ನಲ್ಲೇ ತುಂಬ ದಿನಗಳಿಂದ ನಾವು ಶಾಸಕರಾಗಿ ಕೆಲಸ ಮಾಡಿದ್ದೀವಿ, ಪಕ್ಷ ಏನು ಹೇಳಿದ್ಯೋ ಅದನ್ನೆಲ್ಲ ಕೇಳಿದ್ದೀವಿ, ನಾವು ಯಾವತ್ತೂ ಎಲ್ಲೂ ಅಸಮಾಧಾನವನ್ನು ಹೊರಗೆ ಹಾಕಿಲ್ಲ. ಆ ಕಾರಣಕ್ಕಾಗಿ ಈಗ ಸಚಿವ ಸಂಪುಟ ಪುನಾರಚನೆ ಮಾಡಿ ನಮ್ಗೆ ಅವಕಾಶ ಕೊಡಿ. ಇನ್ನುಳಿದ 2.5 ವರ್ಷದಲ್ಲಿ ನಾವು ಅಧಿಕಾರದಲ್ಲಿ ಇದ್ದು ಏನೇನು ಸೇವೆ ಮಾಡ್ಬೋದೋ ಪಕ್ಷಕ್ಕೂ ಮತ್ತು ಜನರಿಗೂ ಅದನ್ನು ಮಾಡ್ತೀವಿ, ನಮಗೊಂದು ಅಧಿಕಾರ ಅನ್ನೋದು ಬೇಕು ಅಂತ ಕೇಳಿಕೊಂಡು ಅನೇಕ ಶಾಸಕರುಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಕೆಲವರಿಗೆ ನಾವು ಆ ಬಣ ಈ ಬಣ ಇನ್ನೊಂದು ಮತ್ತೊಂದು, ಅಥವಾ 2.5 ವರ್ಷ ಆಲ್ರೆಡಿ ಅಧಿಕಾರ ಅನುಭವಿಸ್ಬಿಟ್ಟಿದ್ದೀವಿ, ಅಥವಾ ಈ ಖಾತೆ ಕೆಲಸನೇ ಮಾಡಿಲ್ಲ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯೇ ಆಗಿಲ್ಲ, ಸೊ ಆ ಜನರಿಗೇನು ಅನುಕೂಲ ಆಗಿಲ್ಲ, ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಕೆಲವರಿಗೆ ಕೊಡಬೇಕು ಅನ್ನೋದು ಈ ಹಿಂದೆ ಕೂಡ ಚರ್ಚೆ ಆಗಿತ್ತು. ಖುದ್ದಾಗಿ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರು, ಜೊತೆಗೆ ಎಲ್ರದ್ದು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ, ಏನೇನು ಅಭಿವೃದ್ಧಿ ಕಾರ್ಯ ಆಗಿದೆ, ಎಲ್ರದ್ದು ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದರು. ಆ ದಾಖಲೆಗಳು ಕೂಡ ಸಬ್ಮಿಟ್ ಆಗಿದೆ. ಅದರ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾ ಇಲ್ಲ, ಇವರಿಂದ ಪ್ರಯೋಜನ ಇಲ್ಲ, ಇವರಿಂದ ಪಕ್ಷಕ್ಕೆ ಡ್ಯಾಮೇಜೇ ಜಾಸ್ತಿ ಅಂತ ಅವ್ರನ್ನ ಹೊರಗಡೆ ಹಾಕಬಹುದಾದ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎರಡೂ ಕಡೆಯಿಂದಲೂ ಅವಕಾಶ ಬೇಕು ಅನ್ನೋರು ಮತ್ತಿರುವಂಥ ಅವಕಾಶ, ಸಿಕ್ಕಿರುವಂಥ ಅವಕಾಶವನ್ನು ಉಳಿಸ್ಕೊಳ್ಳುವವರು ಎಲ್ಲರೂ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ದೆಹಲಿಗೆ ಹೋಗಿ ಬಂದಿದ್ದೂ ಇದೆ, ಇನ್ನು ಕೆಲವರು ಈಗ ಹೋಗಬೇಕು ಅಂತ ನಿರ್ಧರಿಸಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಇದೀಗ ಎಲ್ಲರ ಚಿತ್ತವೂ ಕೂಡ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಧಾರ ಏನಾಗಿರತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಸಿದ್ದರಾಮಯ್ಯನವರು ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೋ ಅಥವಾ ಅರ್ಥೈಸ್ತಾರೋ, ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು, ಶಾಸಕರುಗಳು ದುಂಬಾಲು ಬಿದ್ದುಬಿಟ್ಟಿದ್ದಾರೆ, ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಹಿಂಗೆ ಹೇಳಿದ್ವಿ, 2.5 ವರ್ಷ ಆದಮೇಲೆ ಇನ್ನೊಂದಷ್ಟು ಮಂದಿಗೆ ಅವಕಾಶ ಕೊಡ್ತೀವಿ ಅಂತ, ಈಗ ಮಾತು ತಪ್ಪದು ಸರಿ ಆಗಲ್ಲ, ಕೆಲವರು ಕೆಲಸ ಮಾಡೋರು, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಇದ್ದಾರೆ, ಅವ್ರಿಗೆ ಮಣೆ ಹಾಕೋಣ, ಅವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಬಹುದು. ಇಲ್ಲ ಅಂತಂದರೆ ಸಚಿವ ಸಂಪುಟ ಪುನಾರಚನೆ ಅಂತ ಅಂದರೆ ಸರ್ಕಾರದಲ್ಲಿ ಏನಾಗಬಹುದು,
ಅದು ರಾಜ್ಯ ಕಾಂಗ್ರೆಸ್ನ ಮೇಲೆ ಯಾವ ಥರದ್ದು ಪರಿಣಾಮ ಬೀರ್ಬೋದು? ಒಂದು ಜೇನುಗೂಡು, ಅದಕ್ಕೆ ಕಲ್ಲು ಹೊಡಿಯೋದು ಬೇಕಾ, ಕೈ ಹಾಕೋದು ಬೇಕಾ, ಎಲ್ಲ ಸ್ಮೂತಾಗಿ ಹೋಗ್ತಾ ಇದೆ, ಹಾಗೆ ಹೋಗ್ಬಿಡ್ಲಿ. ಬೇಡಿಕೆ ಇಡೋರು ಯಾವಾಗಲೂ ಇರ್ತಾರೆ. ಮುಂದಕ್ಕೆ ನೋಡೋಣ, 2028ಕ್ಕೆ ಮತ್ತೆ ಕಾಂಗ್ರೆಸ್ ಬಂದಾಗ ಬೇಕಾದರೆ ನೋಡೋಣ. ಈಗ ಇನ್ಯಾರನ್ನೋ ಸಂಪುಟದಿಂದ ಹೊರಗೆ ಹಾಕೋದು, ಅವ್ರು ಇನ್ನೆಲ್ಲೋ ಹೋಗಿ ಯುದ್ಧ ಸಾಧಿಸೋದು, ಅಥವಾ ಭಿನ್ನಾಭಿಪ್ರಾಯ ಸ್ಫೋಟ ಆಗೋದು, ಅಸಮಾಧಾನ ಸ್ಫೋಟ ಆಗೋದು, ಅವ್ರು ಮತ್ತೆ ಗುಂಪು ಕಟ್ಕೊಳ್ಳೋದು, ಇದೆಲ್ಲ ಬೇಕಾ? ಇದ್ರ ಬಗ್ಗೆ ನಿರ್ಧಾರ ಮಾಡೋದು ಸೂಕ್ತ ಅಂತ ಹೇಳಿ ಹಾಗೆ ಇದನ್ನು ಬಿಟ್ಬಿಡ್ತಾರಾ? ಈಗೇನಿದೆ ಯಥಾಸ್ಥಿತಿ ಹಾಗೆ ಮುಂದುವರ್ಕೊಂಡು ಹೋಗಲಿ, ಇನ್ನೊಂದೆರಡುವರೆ ವರ್ಷ ಅಲ್ವಾ ಅಂತ ಹೇಳ್ತಾರಾ? ಗೊತ್ತಿಲ್ಲ, ನೋಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಭೇಟಿಯ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಕೆಲವು ಕಾಂಗ್ರೆಸ್ನ ಹಿರಿಯ ನಾಯಕರುಗಳೇ ರೇಸಲ್ಲಿದ್ದಾರೆ. ಇಲ್ಲ, ನಮ್ಗೆ ಅವಕಾಶ ಬೇಕೇ ಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾರ ಮಾತಿಗೆ ಮಣೆ ಹಾಕ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾತ್ರನಾ, CM ಬದಲಾವಣೆ ಅಂತ ಏನು ಹೇಳ್ತಾ ಇದ್ರು, ಅದ್ರ ಬಗ್ಗೆ ಏನಾದರೂ ಚರ್ಚೆಗಳಾಗತ್ತಾ? ಪ್ರಶ್ನೆಗಳಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿನ್ನೆನೇ DK ಬ್ರದರ್ಸ್ ಮೀಟ್ ಮಾಡಿಬಿಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತಾ ಯಾವತ್ತು? ಏನಾದರೂ ಸ್ಪಷ್ಟತೆ ಗೊತ್ತಾಗ್ಬೋದಾ? ಸಂಪುಟ ಪುನರ್ವಿಚಾರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಭೇಟಿಯ ಸಲುವಾಗಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಈ ಕಾರ್ಯಕ್ರಮದ ಬಳಿಕ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಈ ಸಂದರ್ಭದಲ್ಲಿ ಅವರು ಸಂಪುಟ ಪುನರ್ರಚನೆ ವಿಚಾರವನ್ನ ಅವರ ಜೊತೆ ಚರ್ಚೆ ಮಾಡಲಿದ್ದಾರೆ. ಶನಿವಾರದಂದು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಂದ ಸಂಪುಟ ಪುನರಚನೆ ವಿಚಾರಕ್ಕೆ ಮೌಖಿಕವಾದಂತಹ ಒಪ್ಪಿಗೆಯನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಇವತ್ತು ಅವರು ಮತ್ತೊಮ್ಮೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇಲ್ಲಿ ಸಂಪುಟ ಪುನರಚನೆಯ ಅವಶ್ಯಕತೆ ಮತ್ತು ಪುನರಚನೆಯ ಸಾಧ್ಯತೆ ಇದ್ದಾಗ ಯಾರನ್ನ ಮತ್ತು ಯಾಕೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಹಾಗೆ ಕೈ ಬಿಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡಬಹುದು. ಆನಂತರ ಯಾರ್ಯಾರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಪಟ್ಟಿಯನ್ನು ತಯಾರಿಸುವುದಕ್ಕಿರುವಂತಹ ಒಪ್ಪಿಗೆಯನ್ನು ಕೂಡ ಅವರು ಪಡಿಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಈ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಬಹುಪಾಲು ಅವರು ಅಧ್ಯಕ್ಷರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಲಿದ್ದಾರೆ ಅನ್ನುವಂತಹ ವಿಚಾರ ಬಹಳ ಚರ್ಚೆಗೊಳಪಡ್ತಾ ಇದೆ. ಇನ್ನೊಂದು ಕಡೆ ಭಾನುವಾರ ಸಿದ್ದರಾಮಯ್ಯರಿಗೂ ಮೊದಲೇ ದೆಹಲಿಯಲ್ಲಿ ಅಧ್ಯಕ್ಷರನ್ನ ಭೇಟಿಯಾಗಿರುವಂತಹ ರಾಜ್ಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ನಮ್ಮ ಸಹೋದರ ಸುರೇಶ್ ಅವರ ಜೊತೆಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಸಹೋದರರಿಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಡೆಸಿರುವಂತಹ ಮಾತುಕತೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ಪವರ್ ಶೇರಿಂಗ್ ವಿಚಾರವಾಗಿ ಅವರು ಚರ್ಚೆಯನ್ನ ಮಾಡಿರಬಹುದು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಆ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ DK ಶಿವಕುಮಾರ್ ಅವರು ತಮ್ಮ ಪಕ್ಷ ನಿಷ್ಠೆಯ ವಿಚಾರವನ್ನ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿ, ನಾನು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ, ಬ್ಲಾಕ್ ಮೇಲ್ ರಾಜಕಾರಣದಿಂದ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರ ಈ ಮಾತಿನ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಅಷ್ಟೇ ಬಹಳ ಗಂಭೀರವಾಗಿ ಚರ್ಚೆಯನ್ನ ಪಡೆದುಕೊಳ್ತಾ ಇದೆ. ಒಟ್ಟಾರೆ ಈ ವಾರದ ಒಳಗಾಗಿ ಸಂಪುಟ ಪುನರಚನೆಯ ವಿಚಾರದಲ್ಲಿನ ಚರ್ಚೆಗಳಿಗೆ ಪೂರ್ಣ ಉತ್ತರ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆ ಬಳಿಕ ಸಿದ್ದರಾಮಯ್ಯನವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಮುಂದಿನ